ಟ್ವಿಟರ್ಗಳಲ್ಲೆಲ್ಲ ಭಾಳ ಚರ್ಚೆ ಮಾಡ್ತಿರುವಂಥದ್ದು ಏರ್ಪೋರ್ಟ್ ಲೈನ್ ಬಗ್ಗೆ. ಸೊ ಅದ್ರ ಬಗ್ಗೆ ಏನು ಅಪ್ಡೇಟ್? ನೋಡಿ, ಏರ್ಪೋರ್ಟ್ ಲೈನ್ ನಡೀತಾ ಇದೆ. ನಾನು ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಈಗ ಎಲ್ಲೆಲ್ಲಿ ನಾವು ಪಿಲ್ಲರ್ಗಳು ಹಾಕ್ಬಿಟ್ಟಿದ್ವಿ ಅದು ಆಯಿತು. ಪಿಲ್ಲರು ನಾವು ಸ್ಯಾಂಕ್ಷನ್ ಮಾಡು ಪಿಲ್ಲರ್ ಆಗದೆ ಹೋದಂಥ ಕಡೆ ಏನಿದ್ರು ಡಬಲ್ ಲೈನ್ ಮಾಡಿ ಅಂತ ಹೇಳಿದ್ದೀನಿ. ಈಗ ನಾನು ನೋಡ್ಕೊಂಡು ಬಂದೆ. ಈಗ ನೀವು ಇದಾದಮೇಲೆ ಲೆಫ್ಟ್ ಟರ್ನ್ ಮಾಡಿಕೊಂಡು ನಾಗವಾರ ಇಂದ ಲೆಫ್ಟ್ ಹೋಗಿ ತಿರ್ಗಾ ಏರ್ಪೋರ್ಟ್ ಒಳಗೆ ಹೋಗ್ತದೆ. ಅಲ್ಲಿ ಪಿಲ್ಲರ್ಗಳು ಹಾಕ್ಬಿಟ್ಟಿದ್ದಾರೆ. ನಾನು ಟ್ರಾಫಿಕ್ ನೋಡಿದೆ, ಟ್ರಾಫಿಕ್ ಆಗ್ತದೆ. ಸೊ ಈಗ ನಾವು ಹೆಂಗೆ ಒಂದು ಕಡೆ ಮೇಲ್ಗಡೆ ಬ್ರಿಡ್ಜು ಇದಕ್ಕೆ ಫ್ಲೈಓವರ್ ಹೋಗಿ ಅದ್ರ ಮೇಲ್ಗಡೆ ಮೆಟ್ರೋ ಹೋಗಬೇಕು ಅನ್ನೋದು ಒಂದು ಕಾಮನ್ ಡಿಸಿಷನ್ಸ್ ನಾವು ಮಾಡಿದ್ವಿ. ಎಲ್ಲೆಲ್ಲಿ ಅವಕಾಶ ಇದೆ, ಒಂದು 5 ಕಿಲೋಮೀಟರ್ ಸಿಕ್ಕಲಿ 4 ಕಿಲೋಮೀಟರ್ ಸಿಕ್ಕಲಿ ಆದಷ್ಟು ನಾವು ಅದನ್ನು, ಯಾಕೆಂದರೆ ಜಾಗನ ನಾವು ಅಕ್ವಿಷನ್ ಮಾಡಿದ್ರೆ ಕಾಸ್ಟ್ ಜಾಸ್ತಿ ಆಗ್ತದೆ. ಅದ್ರ ಬದಲು ನಮಗೆ ಇದೊಂದು ಫ್ಲೈಓವರ್ ಹ್ಯಾಡ್ ಮಾಡಿದ್ರೆ ಒಂದು 60% ನಮ್ಗೆ ಅನುಕೂಲ ಆಗ್ತದೆ. ಸೊ ಕಾರ್ಪೊರೇಷನ್ನು ಮತ್ತು ಇದು ಮೆಟ್ರೋ BBMP ಮೆಟ್ರೋ ಎರಡೂ ಸೇರಿ ಅದನ್ನು ಶೇರ್ ಮಾಡ್ತಾರೆ. ಏನೇನು ಅದಕ್ಕೆ ಬರ್ತದೆ, ಈ ಕಾಸ್ಟ್ ಏನಿದೆ, ಎಕ್ಸ್ಟ್ರಾ ಕಾಸ್ಟ್ ಏನು ಆ್ಯಡ್ ಆಗ್ತದೆ ಅದನ್ನು ನಾವು ಕಾರ್ಪೊರೇಷನ್ ಅವರು ಬೇರ್ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಯಾಕೆಂದರೆ ಟ್ರಾಫಿಕ್ನ ಆದಷ್ಟು ನಾವು ಉಪಯೋಗಿಸ್ಕೊಳ್ಬೇಕು. ನಾನು ನಾಗ್ಪುರಲ್ಲೂ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಬೆಂಗಳೂರಲ್ಲೂ ಕೂಡ ನಾವು ಯಾವೇ ಒಂದು ಸ್ಟ್ರೆಚ್ನ ನಾವು ಆ ರೀತಿ ಪ್ರಯೋಗ ಮಾಡ್ತಾಯಿದ್ವಿ. ಸೊ ಅದಕ್ಕೆ ಯಾಕೆಂದರೆ ನಾವು ಅಕ್ವಿಷನ್ ಜಾಸ್ತಿ ಹೋಗೋಕ್ಕಾಗಲ್ಲ, ಕಾಸ್ಟು ಕೂಡ ನಮಗೆ ಜಾಸ್ತಿ ಆಗ್ತಾಯಿದೆ. ಈ ದೃಷ್ಟಿಯಿಂದ ಈ ಆಲೋಚನೆಯನ್ನು ನಾನು ಮಾಡಿ ಒಂದು ತೀರ್ಮಾನವನ್ನು ಮಾಡಿದ್ದೇನೆ.